ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ತುಂಬ ಜನ ಕೇಳ್ತಾ ಇದ್ರಿ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು, ಹೌ ಐ ಕಟ್ ಮೈ ಲಾಂಗ್ ಹೇರ್ ಅಂತ. ನನಗೆ ತುಂಬ ಕಾಮೆಂಟ್ಸ್ ಬರೋದು, ಯಾವ ರೀತಿ ಮನೆಯಲ್ಲೇ ಹೇರ್ ಕಟ್ ಮಾಡ್ಕೊಳ್ಳೋದು ತೋರಿಸಿ ಅಂತ. ನನಗೆ ಆ ಒಂದು ವಿಡಿಯೋ ಮಾಡೋಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ, ಇವತ್ತಿಗೆ ಕೂಡ ಬಂದಿದೆ ಅನಿಸುತ್ತೆ. ವಾಯ್ಸ್ ಸ್ವಲ್ಪ ಲೋ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೈಕ್ನ ಯೂಸ್ ಮಾಡ್ತಾ ಇಲ್ಲ, ಹೋಪ್ ಕೇಳ್ಬೋದು. ಎಡಿಟಲ್ಲಿ ಸ್ವಲ್ಪ ಬೇಕಾದರೆ ನಾನು ವಾಲ್ಯೂಮ್ ಜಾಸ್ತಿ ಮಾಡಿರ್ತೀನಿ. ಸೊ ನೋಡಿ, ಸದ್ಯಕ್ಕೆ ಇವಾಗ ನನ್ನ ಹೇರ್ ಲೆಂತ್ ಇಷ್ಟಿದೆ ಗಾಯ್ಸ್. ಸೊ ನೀವು ನೋಡ್ತಿರ್ಬೋದು, ಹೇರ್ ಇಷ್ಟಿದೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಹೇರ್ ವಾಶ್ ಆಫ್ಟರ್ ಒನ್ ಡೇನೇ ಹೇರ್ ಕಟ್ ಮಾಡೋಣ ಅಂತಿದ್ದೆ, ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಂದರೆ ಸಂಡೇ ಮತ್ತು ಮಂಡೇ ಒಂದು ರಿಲೇಟಿವ್ಸ್ದು ಮದುವೆ ಇದೆ, ನಮ್ಮ ಭಾವ ಅವ್ರದ್ದು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಸೊ ಹೇರ್ ಕೇರ್ದು ಅದೇ ವಿಡಿಯೋದಲ್ಲಿ ಹಾಕೋಣ ಅಂದ್ಕೊಂಡೆ, ಬಟ್ ಲೆಂತಿ ಆಯಿತು, ನನಗೂ ಟೈಮ್ ಸಿಗಲಿಲ್ಲ ಅಂದ್ಕೊಂಡು ಇವತ್ತೇ ಒಂದು ಎಕ್ಸ್ಟ್ರಾ ಸಪ್ರೇಟ್ ವ್ಲಾಗ್ ಹಾಕಿದ್ರೆ, ವಿಡಿಯೋ ಹಾಕಿದ್ರೆ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ. ಸೊ ಹೇರ್ ಕಟ್ಟಲ್ಲಿ ನಾನು ಇವತ್ತು ಯು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಂದು ಲೆಂತಿ ಹೇರ್ ಇರೋದ್ರಿಂದ ನನಗೆ ಬೇರೆ ಥರ ಎಲ್ಲ ಹೇರ್ ಸ್ಟೈಲ್, ಈ ಸ್ಟೆಪ್ ಕಟ್ ಆಗಿರ್ಬೋದು, ಫೆದರ್ ಕಟ್, ಆ ರೀತಿ ಲೇಯರ್ಸ್ ಕಟ್ ಎಲ್ಲ ಮಾಡಿಕೊಂಡ್ರೆ ಮತ್ತೆ ಜಡೆ ಎಲ್ಲ ಹಾಕೋದಕ್ಕಾಗಲ್ಲ. ಆ್ಯಂಡ್ ನನಗೂ ಕಟ್ ಮಾಡೋದಕ್ಕೆ ಮನಸ್ಸಿಲ್ಲ, ಶುದ್ಧ ಇದೆಯಲ್ಲ ಅಂತ. ಬಟ್ ಸ್ವಲ್ಪ ಮಾಡೋಣ, ಟ್ರಿಮ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಬರುತ್ತೆ ಹೇರ್ದು. ಆ್ಯಂಡ್ ಸ್ವಲ್ಪ ತುಂಬ ತೆಳ್ಳರ ಥರ ಅನಿಸುತ್ತೆ ಹೋಗ್ತಾ ಹೋಗ್ತಾ ಬೆಳೀತಾ ಉದ್ದ ಆದರೆ. ಸೊ ಅದಕ್ಕೆ ಇವತ್ತು ಹೇರ್ ಕಟ್ ಮಾಡಿ ತೋರಿಸೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನನಗೂ ತುಂಬ ದಿವಸದಿಂದ ಆಸೆ ಇತ್ತು ಹೇರ್ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪನಾದರೂ ಅಂತ, ಬಟ್ ಟೈಮ್ ಕೂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಫಸ್ಟು ನೀಟಾಗಿ ಮಾಡ್ಕೊಂಬಿಡ್ತೀನಿ ನನ್ನ ಹೇರ್ನ. ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪನೂ ಸಿಕ್ಕಿರಬಾರ್ದು, ಹಂಗಾದ್ರೆ ನಿಮಗೆ ಚೆನ್ನಾಗಿ ಹೇರ್ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನಾನು ಆ್ಯಕ್ಚುಲಿ ಇವಾಗ ಹೇರ್ ಕಟ್ ಮಾಡ್ಕೊಳ್ಳೋ ಬೇಡವಾ ಅಂತ ಥಿಂಕ್ ಮಾಡ್ತಿದ್ದೆ, ಬಟ್ ಮತ್ತೆ ನನಗೆ ಟೈಮ್ ಸಿಗಲ್ಲ. ಬೇಜಾರು ಸಂಗತಿ, ನಿನ್ನೆಯಿಂದ ಎಲ್ಲ ಜಡೆ ಹಾಕ್ಕೊಂಡಿದ್ನ, ಎಲ್ಲ ವೇವಿ ಥರ ಬಂದರೆ. ಆ್ಯಕ್ಚುಲಿ ಹಿಂಗೆಲ್ಲ ಬರಬಾರ್ದು, ಚೆನ್ನಾಗಿ ಅನ್ಸಲ್ಲ ಹೇರ್ ಕಟ್ಗೆ. ವಿಧಿ ಇಲ್ಲ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ಈ ವೇವಿ ಹೋಗಿಸ್ಬಿಟ್ಟು ಆಮೇಲೆ ಹೇರ್ ಕಟ್ ಮಾಡೋಣ ಅಂತ. ಸೊ ನೋಡಿ, ಇಷ್ಟು ಇದೆ ಲೆಂತ್. ಜಾಸ್ತಿ ಟ್ರಿಮ್ ಮಾಡ್ಕೊಳಕ್ಕೆ ಹೋಗಲ್ಲ, ಬಿಕಾಸ್ ನನಗೂ ಮನಸ್ಸಿಲ್ಲ. ಶಾರ್ಟ್ ಮಾಡಿಸ್ಕೊಂಡಾಗ ಉದ್ದ ಬೆಳ್ಸೋಕ್ಕೆ ಬೇಜಾರಾಗುತ್ತೆ, ಉದ್ದ ಬೆಳೆದ್ರೆ ಶಾರ್ಟ್ ಮಾಡೋದಕ್ಕೆ ಬೇಜಾರಾಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀವಿ ಅಲ್ವಾ, ಸೊ ಅದಕ್ಕೆ ಮಾಡಿಬಿಡೋಣ ಒಂದು ವೀಡಿಯೋನ, ಯೂಸ್ ಆಗೋರ್ಗೂ ಆಗುತ್ತೆ ಈ ಲೆಂತ್ ಹೇರ್ ಇರೋರಿಗೆ ಅಂತ. ತುಂಬ ಚೆನ್ನಾಗಿ ಈಸಿಯಾಗಿ ಇವತ್ತು ನಾನು ವಿ ಶೇಪ್ ಅಷ್ಟೇ ಅಲ್ಲದೆ ಫ್ರಂಟ್ ಕಟ್ನು ಮಾಡ್ಕೊಳ್ತಾ ಇದ್ದೀನಿ. ಅರೌಂಡು 2-3 ಇಯರ್ಸ್ ಆಗಿದೆ ಅನಿಸುತ್ತೆ ಗೊತ್ತಾ, ಫ್ರಂಟ್ ಕಟ್ನೇ ಮಾಡಿಸಿಲ್ಲ. ಮಾಡಿಕೊಂಡು ಇಲ್ಲ, ನಾನು ಯಾವುದೇ ರೀತಿ ಪಾರ್ಲರ್ಗೆಲ್ಲ ಹೋಗಿಲ್ಲ ಇವತ್ತಿನವರೆಗೂ. ಪಿ ಯು ಟೈಮಲ್ಲಿ ಲೆವೆಲ್ ಮಾಡ್ಸೋಕೆ 1-2 ಸಲ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಪಾರ್ಲರ್ಗೆಲ್ಲ ಹೋಗಲ್ಲ. ಏನಾದರೂ ಹಂಗಿದ್ದಾಗ ನಾನೇ ಮಾಡ್ಕೊಳ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ನನ್ನ ಬಿಡಿಸ್ಕೊಂಡು ನಿನ್ನೆ ಜಡೆ ಹಾಕಿದ್ದು ಎಷ್ಟು ಹೇರ್ ಫಾಲ್ ಇದೆ. ಸೊ ನಾನು ಒಂದು ಬಾಟಲ್ಗೆ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಫಸ್ಟು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ ಹೇರಿಗೆ ಲೈಟಾಗಿ. ಇದು ಬೇಬಿ ಎಲ್ಲ ಇದೆಯಲ್ಲ, ಸ್ವಲ್ಪ ಅದೆಲ್ಲ ಹೋಗಲಿ ಅಂತ. ಆ್ಯಕ್ಚುಲಿ ನಾನು ಹೇರ್ ವಾಶ್ ಮಾಡಿಕೊಂಡು ಅದು ನೆಕ್ಸ್ಟ್ ಡೇ ಮಾಡೋಣ ಅಂತಿದ್ದೆ ಹೇರ್ ಕಟ್, ಬಟ್ ನಂಗೆ ಟೈಮ್ ಸಾಕಾಗಲ್ಲ. ಸೊ ಹಂಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಫಸ್ಟು ನಾನು ಫ್ರಂಟ್ ಕಟ್ ಯು ಶೇಪ್ ಮಾಡ್ಕೊಳ್ಳ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆ್ಯಂಡ್ ಏನು ಗೊತ್ತಾ, ನೀವು ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ಗೆಲ್ಲ ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಮೆಹಂದಿನೂ ಹಾಕ್ಕೊಬೇಕು ಇವತ್ತು ಅಂತ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇದು ವ್ಲಾಗ್ ಬಂದುಬಿಟ್ಟು ಹೌ ಐ ಕಟ್ ಮೈ ಹೇರ್ ಅಂತ ಇರ್ಬೋದು, ಅಥವಾ ಮೈ ಹೇರ್ ಕೇರ್ ಇವತ್ತಿಗೆ ಟೈಮ್ ನನ್ನ ಒಂದು ಹೇರ್ ಕಟ್ಗೆ ಆಗಿರ್ಬೋದು, ಅಥವಾ ಹೇರ್ ಕೇರ್ ರೂಟೀನ್, ಅದು ಲೈಕ್ ಮೆಹಂದಿ ಹಾಕೋದು ಅಥವಾ ಪ್ಯಾಕ್ ಹಾಕೋದು, ಆ ರೀತಿದು ವಾಟ್ ಎವರ್ ನಿಮ್ಗೆ ಏನು ಅನಿಸುತ್ತೆ ಅದು ಅಂದ್ಕೊಳ್ಳಿ ಇವತ್ತಿನ ವಿಡಿಯೋದು ಟೈಟಲ್ನ. ಬಟ್ ನನಗೆ ತಲೆಗೆ ಬಂದಿದ್ದು ಹಾಕಿರ್ತೀನಿ. ಸೊ ಇವಾಗ ಕುತ್ಕೊಂಡ್ಬಿಡ್ತೀನಿ ಆಯಿತಾ. ಸೊ ಬಿಸಿಲು ಬೀಳ್ತಾ ಇದೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್ ಹೇರ್ ಹೆಂಗೆ ಕಟ್ ಮಾಡೋದು, ನಮ್ಮಮ್ಮ ಬೈತಾರೆ ಕಟ್ ಮಾಡಿದ್ರೆ. ನಾನು ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳೋದು. ಸ್ವಲ್ಪ ಬಿಸಿಲು ಬೀಳ್ತಾ ಇದೆ, ಸ್ವಲ್ಪ ವಿಂಡೋ ಕರ್ಟನ್ ಹಾಕ್ಬಿಡ್ತೀನಿ. ಸೊ
ಓಕೆ. ಫೋಟೋ ಒಂದು ತಗೊಳ್ಳೋಣ ಫುಲ್ ಲೆಂತ್ ಹೇರ್ ಇರೋದು ಅಂದ್ಕೊಂಡ್ರೆ ಅದು ಟೈಮೇ ಸರಿ ಆಗಲಿಲ್ಲ. ಒಂದ್ಸಲ ಹಂಗೆ ವೀಡಿಯೋದು ತೋರಿಸ್ತೀನಿ, ಇನ್ ಕೇಸ್ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ತೀನಿ. ಸೊ ನೋಡಿ, ನಾನು ಹೇರ್ ಲೆಂತ್ ಬಂದುಬಿಟ್ಟು ಇಷ್ಟುದ್ದ ಇದೆ. ಸೊ ನೋಡೋಣ, ಒಂದಿಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಕಟ್ಟು ಬರುತ್ತೆ ಗೊತ್ತಿಲ್ಲ, ಸ್ವಲ್ಪ ವೇವಿ ಥರ ಬೇರೆ ಆಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ಇವಾಗ ಕೂತ್ಕೊಂಡು ಫಸ್ಟ್ ಫ್ರಂಟ್ ಕಟ್ ತೋರಿಸ್ಕೊಡ್ತೀನಿ. ಲೈಕ್ ಅಂದರೆ ನಾನು ಫ್ರಂಟ್ ಹೇರ್ ಕಟ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ. ಸೊ ಫಸ್ಟು ನಾರ್ಮಲಾಗಿ ಈಗ ಅಪ್ವರ್ಡ್ಸ್ ಬಾಚ್ಕೊಂಬಿಡೋಣ. ಓಕೆನಾ? ತುಂಬ ಚೆನ್ನಾಗಿ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಹೇರ್ನ. ತೋರಿಸ್ತೀನಿ ನಿಮಗೆ. ಓಕೆನಾ? ಹಿಂಗೆ ಬಾಚ್ಕೊಂಡ್ಬಿಟ್ಟು ಲೆಂತು ಆ್ಯಕ್ಚುಲಿ ಗೊತ್ತಾ, ಹೇರ್ ಕಟ್ ಮಾಡುವಾಗ ನಂಗೆ ನೆನಪಾಗಿತ್ತು. ಒಂದು ಸಲ ಚಿಕ್ಕ ಹುಡುಗಿ ಅನ್ಸುತ್ತೆ ನಾನು, ಅರೌಂಡ್ ಒಂದು 8th or 10th ಮೇ ಬಿ ಆ ಟೈಮಲ್ಲಿ ಹಿಂಗೆ ಫ್ರಂಟ್ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಫುಲ್ ಗುಡ್ಡ ಕಟ್ ಮಾಡ್ಕೊಂಡು ಇಷ್ಟಕ್ಕೆ ಬಂದುಬಿಟ್ಟಿತ್ತು. ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಸೊ ಈ ಟೇಲ್ಕೊಂಡ್ ತೊಗೊಂಡಿದ್ದೀನಿ ಜಸ್ಟ್ ಹಂಗೆ ವಿ ಶೇಪಲ್ಲಿ ಫ್ರಂಟ್ ಮಾತ್ರ. ಓಕೆನಾ? ತೋರಿಸ್ತೀನಿ ನಾನು ನಿಮಗೆ. ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ನೋಡಿ. ಅದು ಕಾಣಿಸ್ತಿಲ್ಲ ಬೇರೆ ನನಗೆ, ಏಕೆಂದರೆ ಮುಂದೆ ಕೂದಲಾಕೊಂಡಿದ್ದೀನಲ್ಲ, ಅದಕ್ಕೆ ಈ ಕಡೆ ಜಾಸ್ತಿ ಆಗುತ್ತೆ, ಈ ಕಡೆ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಮಿಸ್ಸಾಗಿ ಕಾಣಿಸ್ತಿಲ್ಲ, ಹೆಂಗೆ ಬೇಕು ಮಾಡ್ಕೊಂಬಿಟ್ರೆ ಫ್ರಂಟು ಕಟ್ಟು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಜಾಸ್ತಿ ಕೂದಲು ತೊಗೊಂಡಿದ್ದೀನಾ ಅಥವಾ ಸರಿಯಾಗಿ ತೊಗೊಂಡಿದ್ದೀನಾ ಅಂತ. ಈ ಟೇಲ್ಕೋಮ್ ಇದ್ದರೆ ಚೆನ್ನಾಗಿ ಈಸಿಯಾಗಿ ನಿಮಗೆ ಈ ರೀತಿ ತಕ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕೆಳ ಮಂಡಿ ಉರಿತಾ ಇದೆ, ಹೆಂಗೆ ಕೂತ್ಕೊಂಡಿರೋದಕ್ಕೆ ಗೊತ್ತಾ. ಓಕೆ ಇವಾಗ ಸರಿಯಾಗಿ ಆಗ್ತಿದೆ. ಇವರೇನು ಹಿಂಗೆಲ್ಲ ಕೂತ್ಕೊಂಡು ತೋರಿಸ್ತವ್ರೆ ಅನ್ಕೊಂಬಿಡಿ. ಫೋನ್ ಇಟ್ಕೊಳ್ಳೋಕೆ ಸ್ಪೇಸ್ ಸರಿಯಾಗಿಲ್ಲ ಹೇಳಬೇಕು ಅಂದರೆ. ಓಕೆನಾ? ಇವಾಗ ಫ್ರಂಟಲ್ಲಿ ಈ ರೀತಿ ವಿ ಶೇಪ್ ತೊಗೊಬೇಕು. ಈ ರೀತಿ ಫ್ರಂಟಲ್ಲಿ ಈ ರೀತಿ ವಿ ಶೇಪಲ್ಲಿ ತೊಗೊಬೇಕು, ಅಂದರೆ ಎರಡು ಕಡೆಗೂ ಚೆನ್ನಾಗಿ ಬರುತ್ತೆ ಇವಾಗ. ಓಕೆನಾ? ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಸ್ಟ್ರೈಟ್ ಇರಿ, ಡೌನ್ ಮಾಡಬೇಡಿ, ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಜಾಸ್ತಿ ಕಟ್ ಮಾಡೋದು ಸ್ಟಾರ್ಟಿಂಗ್ ತೋರಿಸೋಕ್ಕೆ, ಮತ್ತೆ ಬೇಕಾದರೆ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ನನಗೂ ಭಯ ಆಗುತ್ತೆ, ಯಾಕೆಂದರೆ ಇವಾಗ ತುಂಬ ದಿವಸ ಆಗಿದೆ ಅಲ್ಲ. ಸೊ ಹಾಗಾಗಿ ಜಾಸ್ತಿ ಗುಡ್ಡನ್ನು ಮಾಡ್ಕೊಬಾರ್ದು. ಹಿಂಗೆ ಸ್ಟ್ರೈಟ್ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಿಗೆ ನಾನು ಒಂದಿಷ್ಟು ಕಟ್ ಮಾಡ್ಕೊಡ್ತೀನಿ. ಓಕೆನಾ? ಬೇಸಿಗೆ ಹಾಕೋಣ. ಓಕೆ, ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಉದ್ದ ನೋಡ್ಕೊತೀನಿ ಒಂದು ನಿಮಿಷ. ಹಿಂಗೆ ಬಂದಿದೆ, ಇಲ್ಲಿಗೆ ಮಾಡ್ಕೊಬೇಕಲ್ವ. ಸೊ ಇನ್ನೊಂದು ಸಲ ಅದನ್ನು ತೊಗೊಳ್ಬಿಟ್ಟು, ಸೊ ಯಾವತ್ತೂ ಸ್ಟಾರ್ಟಿಂಗಲ್ಲಿ ನೀವು ಒಂದು 2 ಸಲ ಕಟ್ ಮಾಡ್ಕೊಂಡು ಬರೋಲ್ಲ, ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಫ್ರಂಟ್ ವೇರಿಯೇಷನ್ಸ್ ಅಂದರೆ ಕಷ್ಟ ಆಗುತ್ತೆ. ಓಕೆನಾ? ಸೊ ಇವಾಗ ಮತ್ತೆ ನಾನು ಇಷ್ಟು ಚಾಪ್ ಮಾಡ್ಕೊಳ್ತೀನಿ. ಇಷ್ಟು. ಅಯ್ಯೋ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಂಗಿಲ್ಲ. ಇವಾಗ ನೆಕ್ಸ್ಟ್ ಇದನ್ನು ಅಷ್ಟೇ ಸ್ವಲ್ಪ ಉದ್ದಾಯಿತು, ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ ಅಷ್ಟೇ, ಅವಾಗ ಸರಿ ಹೋಗುತ್ತೆ. ಫಸ್ಟಿಗಲ್ಲ, ಸೊ ಆದಷ್ಟು ಇಷ್ಟೊಂದು ಉದ್ದ ಬೇಡ, ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ. ಸೊ ನೀವು ಹಿಂಗೆ ತಗೊಳ್ಳುವಾಗ ಎಕ್ಸ್ಟ್ರಾ ಕೂದಲು ಬರ್ತಿರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ತೊಗೋಬೇಕು. ಮತ್ತು ಇದು ಇನ್ನೊಂದು ವೇಲೆ ಕಟ್ ಮಾಡ್ಬೋದು, ಬಟ್ ನಾನು ಇದೇ ಈಸಿ ವೇಯಲ್ಲಿ ನೀವು ತೋರಿಸ್ತಾ ಇದ್ದೀನಿ. ನಿಜವಾಗೂ ಚೆನ್ನಾಗಿ ಬರುತ್ತೆ. ಮುಂಚೆ ಹಿಂಗೆ ಮಾಡ್ಕೊಳ್ತಿದ್ದೆ, ಬಟ್ ಇವಾಗ ಮರ್ತುಬಿಟ್ಟಿದ್ನಲ್ಲ, ಭಯ. ಅದಕ್ಕೆ ಒಂದೇ ಸಲ ಜಾಸ್ತಿ ಕಟ್ ಮಾಡಿಬಿಟ್ಟು ಗುಡ್ಡಾದರೆ. ನೀವು ಅಷ್ಟೇ 2, 3, 4 ಸಲ ಕಟ್ ಮಾಡಿ ನೋಡಿಕೊಂಡು ನಿಧಾನ ಕಟ್ ಮಾಡಿ. ಓಕೆನಾ? ಹಿಂಗೆ ಇಟ್ಕೊಬಿಟ್ಟು ನಾನು ಸ್ವಲ್ಪ ಮಾಡ್ಕೊಂಬಿಡ್ತೀನಿ, ಜಾಸ್ತಿ ಮಾಡೋಕ್ಕೋಗಲ್ಲ. ಇನ್ನೊಂದು ಸಲ ಕಟ್ ಮಾಡೋದು ಬರ್ತದೆ. ಓಕೆ, ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟು ಇವಾಗ ಫ್ರಂಟ್ ಕಟ್ ಆಯಿತು, ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಏನು ಪರವಾಗಿಲ್ಲ, ಒಂಚೂರು ಅಡ್ಜಸ್ಟ್ ಆಗುತ್ತೆ ಅಂತ. ಓಕೆನಾ? ನೆಕ್ಸ್ಟು ಏನನ್ನ ಕಾಮ್ ಮಾಡ್ಕೊಂಬಿಡೋಣ ಎಲ್ಲದು. ಓಕೆನಾ? ಕಾಮ್ ಮಾಡಿಕೊಂಡು ಮಿಡಲಲ್ಲಿ ಇದು 2 ಕಡೆಗೂ ಫುಲ್ಲು ಕೂದಲನ್ನ ಆಫ್ ಮಾಡ್ಕೊಳ್ಳಿ. ಫಸ್ಟ್ ನೀಟಾಗಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಮಾಡ್ಕೊಂಬಿಡಿ. ಸಿಕ್ಕೇನು ಇಟ್ಕೊಂಬೇಡಿ, ಬಿಕಾಸ್ ಸಿಕ್ಕಿದ್ರೆ ನಿಮ್ಗೆ ಕಂಫರ್ಟಾಗಿ ಬರೋಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ. ಏರ್ನ ಕೊಂಡು ಕಟ್ ಮಾಡ್ತಾ ಇರ್ತೀನಿ ನನಗೆ, ಅಂದರೆ ಗೊತ್ತಾಗಲ್ಲ ಅಂತ. ಫಸ್ಟು ಇಲ್ಲಿಗೆ ಜುಟ್ಟು ಹಾಕೊಂಬಿಡೋಣ. ಓಕೆನಾ? ಪೆನ್ಸಿಲೋದು
ಓಕೆ, ಅದೇ ರೀತಿ ಈ ಕಡೆ ಒಂದು ರಿಬ್ಬನ್ ಹಾಕೋಣ. ಇವಾಗ ಈ ರೀತಿ ಎರಡು ಕಡೆನೂ ರಬ್ಬರ್ ಬ್ಯಾಂಡ್ ಹಾಕೊಂಡಿದ್ದೀನಿ. ನನಗೆ ಎಷ್ಟು ಇರಿಟೇಟ್ ಆಗುತ್ತೆ, ನಿಮಗೆ ಎಷ್ಟು ಇರಿಟೇಟ್ ಆಗುತ್ತೆ ವಿಡಿಯೋ ನೋಡೋಕ್ಕೆ ಅಂದರೆ ಲೈಕ್ ನನಗೆ ಆ ಥರ ಆಗ್ತಿದೆ. ಇನ್ನು ಬ್ಯಾಕ್ಗ್ರೌಂಡ್ ಹಿಂಸೆ, ಬೆಳಕಿನ ಹಿಂಸೆ, ಕಂಫರ್ಟ್ ಫೀಲ್ ಆಗೋದ್ರೆ ನನಗೇನೋ ಒಂಥರ ಆರಾಮ ಅನ್ಸಲ್ಲ. ಸೊ ಓಕೆನಾ, ಇವಾಗ ಎರಡು ಕಡೆ ರಿಬ್ಬನ್ ಬ್ಯಾಂಡ್ ಹಾಕೊಂಡಿದ್ದೀನಲ್ಲ, ಅದು ನನಗೆ ಕೆಳಗೆ ತೊಗೊಂಡ್ಬರ್ತೀನಿ. ಸೊ ಒಂದು ಇಷ್ಟು ಮಾಡ್ಕೊಳ್ಳೋಣ ಅಂತಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ 2 ರಬ್ಬರ್ ಬ್ಯಾಂಡ್ ರಿಮೂವ್ ಮಾಡಿ 1 ರಬ್ಬರ್ ಬ್ಯಾಂಡ್ ಏನಿದೆ ಅದನ್ನು ಎಷ್ಟು ಲೆಂತಿಗೆ ಕಟ್ ಮಾಡ್ತೀನಿ ನಾನು ಹೇರ್ನ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ತುಂಬ ದಿನದಿಂದ ಕೇಳ್ತಿದ್ದೆ ವೀಡಿಯೋನ, ಸೊ ಹಂಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ಓಕೆ, ನಾನು ಇದಿಷ್ಟು ಕಟ್ ಮಾಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಹಾಂ ಓಕೆ, ಎಷ್ಟನ್ನ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಯಾಕೆ ಕಟ್ ಮಾಡಬೇಕು ಅವಾಗ ಏನಂದರೆ ವಾಲ್ಯೂಮ್ ಬರುತ್ತೆ ಹೇರ್ ಚೆನ್ನಾಗಿ, ಇಲ್ಲಾಂದರೆ ಫುಲ್ಲು ಬೆಳೀತಾ ಬೆಳೀತಾ ಥಿಕ್ನೆಸ್ ಕಮ್ಮಿ ಆಗೋಗ್ಬಿಡುತ್ತೆ ಅದು. ಸೊ ಅದು ನೀಟಾಗಿ ಇಟ್ಕೊಂಡ್ಬಿಟ್ಟು ಓಕೆನಾ, ಇಷ್ಟು ಕಟ್ ಮಾಡಿದ್ದೀನಿ. ಕುದುರೆವಾದ ಥರ ಹೋಗ್ತಿದೆ. ಓಕೆನಾ, ಹಿಂಗೆ ಜಸ್ಟ್ ಅಲ್ಲಿ ಒಳಗೆ ಒಂಚೂರು ಹಿಂಗೆ ಕಟ್ ಮಾಡೋಣ. ಓಕೆ, ಇವಾಗ ಹಿಂದೆ ಹಾಕ್ಕೊಳ್ಬೇಕು ಏನ. ಓಕೆನಾ, ನೋಡಿ ಶೇಪ್ ಬಂದಿದೆಯಾ ನನಗೆ ಅಂತ ಫೀಲ್ ಆಗ್ತಿದೆಯಾ, ನನಗಂದ್ರೆ ನಿಜ ಗೊತ್ತಾಗಲ್ಲ, ನೀವೇ ನೋಡಿ ಹೇಳಬೇಕು. ಸೊ ಈ ರೀತಿ ಇಷ್ಟೇ ಕಟ್ ಮಾಡ್ಕೊಳ್ಳೋದು, ಜಾಸ್ತಿ ಉದ್ದ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕೂದಲು ಹೋಗಿದೆ ಅಂತ. ಫ್ರಂಟ್ ಕಟ್ಟು ನೀವು ಸ್ವಲ್ಪ ಕ್ಲೀನಾಗಿ ನೀಟ್ ಮಾಡ್ಕೊಳ್ತೀನಿ. ಸೊ ಓಕೆ, ಚೆನ್ನಾಗಿ ಕಾಣುತ್ತೆ, ನೀವು ಟ್ರೈ ಮಾಡ್ಬೋದು. ಫ್ರಂಟು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗಂತೂ ನಿಜವಾಗ್ಲೂ ಗೊತ್ತಾಗಲ್ಲ ವೀಡಿಯೋ ಬ್ಯಾಕ್ ಸೈಡಿಂದ ಹೆಂಗೆ ಕಾಣಿಸ್ತಿತ್ತು ಶೇಪ್ ಅಂತ, ಬಟ್ ನಾನು ಯೂಶಲಿ ಹಿಂಗೆ ಮಾಡ್ಕೊಳ್ಳೋದು. ಬಟ್ ಬೇರೆ ರೀತಿ ಎಲ್ಲ ಇವಾಗ ಏನಾದರೂ ನಾನು ಟ್ರೈ ಮಾಡ್ಕೊಂಡ್ರೆ ನನ್ನ ಹೇರ್ನ ನನಗೆ ನೆಕ್ಸ್ಟ್ ಎಲ್ಲ ಜಡೆ ಹಾಕೊಳ್ಳೋದಕ್ಕೆ ಎಲ್ಲ ಸರಿಯಾಗಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಚಾಪ್ ಮಾಡಲಿಲ್ಲ, ಹೇರ್ನ ಕಟ್ ಮಾಡಲಿಲ್ಲ. ಸೊ ಒಂದಂಗೆ ಜಸ್ಟ್ ನಾನು ಕ್ಲಿಪ್ ಹಾಕಿ ತೋರಿಸ್ತೀನಿ ನಿಮಗೆ ಹಿಂಗೆ ಕಾಣುತ್ತೆ ಆಫ್ಟರ್. ಅದು ವೇವಿ ಥರ ಬೇರೆ ಹೇರ್ ಇದೆಯಲ್ಲ ಇವತ್ತು, ಸೊ ಹಾಗಾಗಿ ಅದಷ್ಟು ಕಂಫರ್ಟಾಗಿ ಕಾಣಿಸಲ್ಲ ಅಂದ್ಕೊಳ್ತೀನಿ. ಸೊ ಇವಾಗ ಜಸ್ಟ್ ಹಂಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಬಿಡೋಣ, ಇಷ್ಟು ಮಾತ್ರ ಬಿಟ್ಟಿದ್ದೀನಿ, ಇನ್ನೂ ಬಿಟ್ಟಿಲ್ಲ ಜಾಸ್ತಿ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ನನ್ನ ವೇರಿ ನಾನು ಕಟ್ ಮಾಡ್ಕೊಂಡು ತೋರಿಸಿದ್ದೀನಿ, ತುಂಬ ಜನ ಕೇಳ್ತಾ ಇದ್ರಿ ಅಂತ ಅಷ್ಟೇ. ಅದು ಬಿಟ್ಟರೆ ವಿಡಿಯೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನು ಇರಲಿಲ್ಲ ನನಗೆ. ಸೊ ನೀವು ಕೇಳೋದಿಲ್ಲ ಇಷ್ಟಪಟ್ಟು ಅಂತ ಅಷ್ಟೇ, ಅದು ಸರಿಯಾಗಿ ಅನ್ಸಲ್ಲ. ನಂದು ಇವಾಗ ಬೇರೆ ನೀನು ನೀರು ಸ್ಪ್ರೇ ಮಾಡಿದ್ನಲ್ಲ, ವಾಟರ್ ಸ್ಪ್ರೇ, ಸೊ ಸ್ವಲ್ಪ ಅಂಟಿರೋ ಥರ ಎಲ್ಲ ಆಗ್ತಾಯಿದೆ. ಆಫ್ಟರ್ ಏರ್ ವಾಶ್ ಆದಮೇಲೆ ಚೆನ್ನಾಗಿ ಅನಿಸುತ್ತೆ. ನಾನು ನಿಮ್ಗೆ ಅವತ್ತು ತೋರಿಸ್ತೀನಿ. ಸೊ ನೋಡಿ ಫ್ರಂಟ್ ಈ ರೀತಿ ಒಂದು ಸೈಡ್ ಗ್ರಾಫಲ್ಲಿ ಹಾಕ್ತಾ ರೀತಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೀವು ಇಷ್ಟು ಮಾಡಿಕೊಂಡ್ರೆ ಸೊ ಹಿಂಗೆ ಈ ರೀತಿ ಕಿವಿಯಿಂದ ಬರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಹೇರ್ ಕಟ್ ಟ್ಯುಟೋರಿಯಲ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಎಲ್ಲರಿಗೂ ಹೊಸದಾಗಿ ನನ್ನ ಚಾನಲ್ನ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಸಿಟ್ ಮಾಡೋರು ಹೆಲ್ಪ್ ಆಗ್ಬೋದು. ಸೊ ಇವಾಗ ಬೇಗ ಏರ್ ವಾಶ್ ಮಾಡ್ಕೊಂಡು ಬರ್ತೀನಿ. ಮೆಹಂದಿ ಹಾಕ್ಕೊಂಡು ಇನ್ ಕೇಸ್ ಮೆಹಂದಿ ಹಾಕೊಳ್ಳೋ ಟೈಮ್ ಆಗಲಿಲ್ಲ ಅಂದರೆ ಮೆಹಂದಿ ಇವತ್ತು ಹಾಕೊಳ್ಳಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ ಕೇಸ್ ಮೆಹಂದಿ ಹಾಕೊಂಡ್ರೆ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಬಿಕಾಸ್ ಈ ವಿಡಿಯೋನೂ ಅಷ್ಟೇ ಲೆಂತ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗೋಣ. ಈಗ ತೋರಿಸ್ತೀನಿ, ಜಸ್ಟ್ ನನಗೆ ಕ್ಲಿಪ್ ಹಾಕಿಬಿಟ್ಟು ಹಿಂಗೆ ಕಾಣುತ್ತೆ ಅಂತ ನೀವೇ ನನಗೆ ತಿಳಿಸಿ. ಸೊ ನೋಡಿ ಇವಾಗ ಲೆಂತ್ ಎಷ್ಟಿದೆ ನಾರ್ಮಲ್. ಸೊ ಇವಾಗ ನೋಡಿ ಲೆಂತ್ ಇಷ್ಟಿದೆ, ನಾನು ಮುಂಚೆಗಿಂತ ಒಂದು ಇಷ್ಟು ಕಮ್ಮಿ ಇರ್ಬೋದು. ಈ ರೀತಿ ಕ್ಲಿಪ್ ಹಾಕೊಂಡಾಗ ಹಿಂಗೆ ಕಾಣುತ್ತೆ. ಓಕೆನಾ, ಚೆನ್ನಾಗಿರುತ್ತಾ ಇವತ್ತಿನ ಒಂದು ಏರ್ ಕಟ್ ಟ್ಯುಟೋರಿಯಲ್? ಇಷ್ಟ ಆದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಹೆಲ್ಪ್ ಆಯಿತು ಅಂದರೆ ನನಗೆ ನೆಕ್ಸ್ಟು ಕಾಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕೇಳ್ತಾ ಇದ್ದೀವಿ ಅಂತ ನಾನು ಇವತ್ತು ಬ್ಲಾಗ್ ಮಾಡಿದ್ದು ಅಷ್ಟೇ. ಹಾಂ ಓಕೆ, ನೆಕ್ಸ್ಟ್ ಮತ್ತೊಂದು ಬ್ಲಾಗ್ ಸಿಗೋಣ. ಬಾಯ್.